ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಸಂಪಿಗೆ ನಗರ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ಹೆಬ್ಗೋಡಿ ನಗರಸಭೆ ಸದಸ್ಯರಾದ ಶ್ರೀಮತಿ ಲಕ್ಷ್ಮೀನಾರಾಯಣ ಸ್ವಾಮಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ರಸಮಂಜರಿ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಗಣ್ಯರಿಗೆ ಸನ್ಮಾನಿಸಲಾಯಿತು. ಹಾಗೆಯೇ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು, ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೊಮ್ಮಸಂದ್ರ ಲಿಂಗಣ್ಣ, ಮುಖಂಡರುಗಳಾದ ಗೋಪಿ, ನಾರಾಯಣ, ಆನಂದ್, ರಮಣ್ಣ ರೆಡ್ಡಿ, ಕೇಶವ, ಎಂಸಿ ಶ್ರೀನಿವಾಸ್, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಕಿರಣ್ ಪಟೇಲ್, ಯೋಗೇಶ್, ಗುರು ಪ್ರಸಾದ್, ಸತೀಶ್, ಸಂತೋಷ್, ರಾಜು, ಶೇಖರ್, ಸೀನಾ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಸಂಪಿಗೆ ನಗರ ಗ್ರಾಮದ ಗ್ರಾಮ ದೇವತೆ ಸೊಲ್ಲಾಪುರದಮ್ಮ ಹಾಗೂ ಸಪ್ಲಮ್ಮ ದೇವಿಯ ದೇವಸ್ಥಾನದ ಹತ್ತಿರ ಈ ದಿನ ಯುಗಾದಿ ಹಬ್ಬದ ಒಂದು ಪ್ರಯುಕ್ತ ಈ ಒಂದು ವಾದ್ಯಗೋಷ್ಠಿಯನ್ನು ಏರ್ಪಡಿಸಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಲಿಂಗಣ್ಣವರೇ, ಈ ಭಾಗದ ನಗರಸಭೆಯ ಸದಸ್ಯರಾದಂಥ ಮಾಜಿ ಸದಸ್ಯರಾದಂಥ ನಾರಾಯಣಸ್ವಾಮಿರವರೇ, ಗೋಪಿರವರೇ, ಸಂಪತ್ರವರೇ, ನಾರಾಯಣಪ್ಪನವರೇ, ಆನಂದ್ರವರೇ, ರಮಣಾರೆಡ್ಡಿರವರೇ, ಯೋಗೇಶ್ ಅವರೇ, ಎಲ್ಲ ಯುವ ಮಿತ್ರರೇ, ಇವತ್ತು ಯುಗಾದಿ ಹಬ್ಬ. ನಿಮಗೆಲ್ಲರೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷನೂ ಕೂಡ ನಾಳೆಯಿಂದ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾಳೆಯಿಂದ ಹೊಸ ವರ್ಷನೂ ಕೂಡ ಪ್ರಾರಂಭ ಆಗ್ತಾ ಇದೆ. ತಮಗೆಲ್ಲರೂ ಕೂಡ ದೇವತೆ ಸಪ್ಲಮ್ಮ, ಸೊಲ್ಲಾಪುರದಮ್ಮ ಮತ್ತು ಸಪ್ಲಮ್ಮ ಇಬ್ಬರೂ ಕೂಡ ಈ ಗ್ರಾಮಕ್ಕೆ ಒಳ್ಳೆಯದನ್ನು ಮಾಡಲಿ. ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ, ಸರ್ವ ಜನರು ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂಥ ಶಕ್ತಿ ಆ ದೇವತೆಗಳು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ನೀವೆಲ್ಲರೂ ಕೂಡ ತುಂಬ ಸಂತೋಷದಿಂದ ಯುಗಾದಿ ಹಬ್ಬವನ್ನು ಇವತ್ತು ಆಚರಣೆ ಮಾಡಿದ್ದೀರ. ನಾಳೆ ಹೊಸ ವರ್ಷ, ನಾಳೆನೂ ಕೂಡ ಸಂತೋಷದಿಂದ ಹೊಸ ವರ್ಷವನ್ನು ಆಚರಣೆ ಮಾಡಿ ಅಂತೇಳಿ ನಿಮಗೆಲ್ಲರೂ ಕೂಡ ಮನಸ್ಸಿನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮೊದಲಿಗೆ ಹೇಳ್ತಾ, ಇವತ್ತು ನಮ್ಮ ಸಂಪಿಗೆ ನಗರ ಗ್ರಾಮದಲ್ಲಿ, ಅದರಲ್ಲೂ ನಮ್ಮ ಗ್ರಾಮ ದೇವತೆ ಸೊಲ್ಲಾಪುರದಮ್ಮ ದೇವಸ್ಥಾನದ ಆವರಣದಲ್ಲಿ ಇವತ್ತು ನಮ್ಮ ಈ ಭಾಗದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಶ್ರೀ ನಾರಾಯಣ ಸ್ವಾಮಿರವರು ಮತ್ತು ಎಲ್ಲ ಅವರ ತಂಡ, ಗೋಪಿರವರು, ಯೋಗೇಶ್, ವೆಂಕಟಸ್ವಾಮಿ, ವೆಂಕಟೇಶು ಮತ್ತು ನಮ್ಮ ಯುವಕರಾದಂಥ ಕಿರಣ್ರವರು, ಸತೀಶ್ರವರು ಎಲ್ಲ ಒಳಗೂಡಿ ಇವತ್ತು ಯುಗಾದಿ ಹಬ್ಬದ ದಿನದಂದೇ ನಿಮಗೆಲ್ಲ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ರಿಗೂ ಒಂದು ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂತಂದರೆ ಇವತ್ತು ನೀವು ಬೆಳಗ್ಗೆಯಿಂದ ಹಬ್ಬ ಆಚರಣೆ ಮಾಡಿ ಮನೆಯಲ್ಲಿ ಹೋಳಿಗೆ, ಒಬ್ಬಟ್ಟು ಎಲ್ಲ ಹಬ್ಬದ ಊಟ ಮಾಡಿ ಎಲ್ಲ ಖುಷಿಯಾಗಿ ಇದ್ದೀರ ಬೆಳಗ್ಗೆಯಿಂದ.
ಸೊ ಸಾಯಂಕಾಲ ನಿಮಗೆಲ್ಲ ಒಂದು ರಸಮಂಜರಿ ಕಾರ್ಯಕ್ರಮ, ಈ ಒಂದು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಿಜಕ್ಕೂ ಇದು ಒಳ್ಳೆಯದಿದೆ. ಯಾಕೆ ಅಂತಂದ್ರೆ ಹಬ್ಬದ ದಿನ ಈ ಥರದ್ದು ಒಂದು ರಸಮಂಜರಿ ಕಾರ್ಯಕ್ರಮಗಳು ಏರ್ಪಡಿಸಿ ಅದರಲ್ಲಿ ಭಾಗವಹಿಸಿ ನಾವು ಆ ಖುಷಿ ಪಡೋದಿದೆಯಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಈಗ ನೋಡಿ ನಿಮ್ಮ ಮುಂದೆ ಆ ಕಲಾವಿದರು ಈಗ ಒಂದು ಕಾಳಿಕಾ ದೇವಿ ಆ ಪಾತ್ರ ಅವರು ಆ ವೇಷ ಧರಿಸ್ಕೊಂಡಿದ್ದು ಬಂದು ಥೇಟ್ ಕಾಳಿಕಾ ದೇವಿ ಥರನೇ ನಮಗೆ ಒಂದು ಪ್ರದರ್ಶನ ಕೊಟ್ಟರು. ಅವ್ರಿಗೆಲ್ಲ ನಾವು ಭಾಳ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂತಂದರೆ ಆ ರೀತಿ ಒಂದು ವೇಷ ಹಾಕಿ ಕಾಳಿಕಾ ಮಾತೆ ಥರ ಇಲ್ಲಿ ಪ್ರದರ್ಶನ ಕೊಡೋದು ಅಷ್ಟು ಸುಲಭ ಅಲ್ಲ. ಅದೇ ರೀತಿ ನಮ್ಮ ಸ್ಟೇಟ್ ರಾಜರವರು ಆ ಮೇಜರ್ ಚಂದ್ರಕಾಂತ್ ಆ ಒಂದು ವೇಷಧಾರಿಯಾಗಿ ಬಂದು ಥೇಟ್ ಆ ಮೇಜರ್ ಚಂದ್ರಕಾಂತ್ ಥರನೇ ಇಲ್ಲಿ ಅಭಿನಯಿಸಿ ನಿಮ್ಮನ್ನೆಲ್ಲ ಮನರಂಜಿಸಿದ್ರು. ಸೊ ಆ ಕಲಾವಿದರಿಗೆ ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಒಂದು ಸೆಲ್ಯೂಟ್ ಹೇಳ್ತಾ, ಸೊ ಈ ರೀತಿ ರಂಜಿಸೋದಿದೆಯಲ್ಲ ಅದು ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಸೊ ಈ ಸಂದರ್ಭದಲ್ಲಿ ಆ ಕಲಾವಿದರಿಗೂ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಇದು ಏನು ಭಾಷಣ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು. ಯಾಕೆಂದರೆ ಎಲ್ಲ ಸಂಗೀತ ಆಲಿಸುವಂಥ ಕಾರ್ಯಕ್ರಮ. ಈ ಒಂದು ವೇದಿಕೆಗೆ ನನ್ನನ್ನು ಕರೆಸಿ ನಿಮ್ಮನ್ನೆಲ್ಲ ಒಂದು ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ನಾರಾಯಣ ಸ್ವಾಮಿ ಮತ್ತು ಎಲ್ಲ ಈ ಭಾಗದ ನಮ್ಮ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಆ ತಾಯಿ ಸೊಲ್ಲಾಪುರದಮ್ಮ ಎಲ್ರಿಗೂ ಆಯುರ ಆರೋಗ್ಯ ಜೊತೆಗೆ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಎಲ್ಲರೂ ಈಗ ಸುಭಿಕ್ಷವಾಗಿರಲಿ ಅಂತ ನಾನು ಈ ಯುಗಾದಿ ಹಬ್ಬದ ದಿನದಂದು ಮನಸ್ಸು ತುಂಬಿ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರೂ ಒಂದು ಬೆಂಬಲ ಅಂತ ಮಹಾನಾಯಕರು ನಿಮ್ಮ ಸೇವೆಗೆ